ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸೈತಾನ ಶಕ್ತಿಯ ಬಂಧಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ, ರೋಗಿಗಳಿಗೆ ಸೌಖ್ಯ ನೀಡಬೇಕು, ಪವಿತ್ರಾತ್ಮರೇ ವರವ ನೀಡಿ, ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಮಾರ್ಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಚನ 4. ಜನಸಂದಣಿಯ ನಿಮಿತ್ತ ಅವನನ್ನು ಯೇಸುವಿನ ಸಮೀಪಕ್ಕೆ ಸಾಗಿಸಲು ಸಾಧ್ಯವಾಗಲಿಲ್ಲ. ಆದುದರಿಂದ ಅವರು ಯೇಸು ಇದ್ದ ಮನೆಯ ಮೇಲ್ಛಾವಣಿಯನ್ನು ತೆಗೆದು ದೊಡ್ಡ ಕಿಂಡಿಯೊಂದನ್ನು ಮಾಡಿ ರೋಗಿಯನ್ನು ಹಾಸಿಗೆಯ ಸಮೇತ ಕೆಳಗಿಳಿಸಿದರು. ಯೇಸು ಅವರ ವಿಶ್ವಾಸವನ್ನು ಮೆಚ್ಚಿ ಆ ಪಾರ್ಶ್ವವಾಯು ರೋಗಿಗೆ, ಮಗು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು. ಪ್ರೈಸ್ ದ ಲಾರ್ಡ್. ಈ ಘಟನೆಯ ಹಿನ್ನೆಲೆ ಏನೆಂದರೆ, ಪ್ರಭು ಯೇಸು ಕಫೆರ್ನೌಮಿನ ಒಂದು ಮನೆಯಲ್ಲಿ ಇದ್ದಾರೆ ಎಂಬ ಸುದ್ದಿ ತಿಳಿದು ಬಂದಾಗ ತಂಡೋಪತಂಡವಾಗಿ ಜನರು ಅಲ್ಲಿ ಕೂಡಿ ಬಂದರು. ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ, ಯೇಸುವಿನಿಂದ ಸೌಖ್ಯವನ್ನ ಬಿಡುಗಡೆಯನ್ನ ಪಡೆದುಕೊಳ್ಳುವುದಕ್ಕಾಗಿ. ಅಲ್ಲಿ ಸ್ಥಳ ಸಾಲದೇ ಹೋಯಿತು. ಸ್ಥಳ ಸಾಲದೇ ಹೋದರೂ ಸಹ ಆ ಊರಿಗೆ, ಕಫೆರ್ನೌಮಿಗೆ ಯೇಸು ಬಂದಿದ್ದಾರೆ ಎಂಬ ವಿಷಯ ತಿಳಿದ ಕೂಡಲೇ ಆ ಊರಿನ ಜನರಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿಯಾಗಿ ನರಳುತ್ತಿದ್ದ 4 ವಿಶ್ವಾಸಿಗಳು ಅನ್ನೋದಕ್ಕೆ, ವಿಶ್ವಾಸಿಗಳು ಅಂತ ಪವಿತ್ರ ಗ್ರಂಥ ಹೇಳುತ್ತದೆ. ಬಹುಶಃ ಆ 4 ಆ ಪಾರ್ಶ್ವವಾಯು ರೋಗಿಗೆ ಸ್ನೇಹಿತರಾಗಿದ್ದಿರಬಹುದು, ನೆರೆಹೊರೆಯವರಾಗಿದ್ದಿರಬಹುದು, ಸಂಬಂಧಿಕರಾಗಿದ್ದಿರಬಹುದು. ಅವರು ಆ ರೋಗಿಯ ದುರವಸ್ಥೆಯನ್ನು ಕಂಡು ಆತನಿಗೆ ಹೇಗಾದರೂ ಒಳ್ಳೆಯದು ಮಾಡಬೇಕು, ಆತನಿಗೆ ಒಳ್ಳೆಯದಾಗಬೇಕೆಂಬ ಮನಸ್ಸು, ಒಂದು ಸತ್ ಪ್ರೇರೇಪಣೆ ಅವರಲ್ಲಿ ಇದ್ದ ಕಾರಣ ಅವರು ಆತನನ್ನು, ನಡೆಯಲು ಸಾಧ್ಯವಾಗದಿದ್ದ ಆತನನ್ನು ಹಾಸಿಗೆ ಸಮೇತ ಎತ್ತಿಕೊಂಡು ಯೇಸುವಿನ ಬಳಿ ಬರ್ತಾರೆ. ಬಂದ ಅವರಿಗೆ ದೊಡ್ಡ ನಿರಾಸೆ. ಏನು? ಮನೆಯೊಳಗಡೆ ಜಾಗ ಇಲ್ಲ, ಜನಸಂದಣಿ ದೊಡ್ಡದಾಗಿದೆ, ನಾವು ಯೇಸುವನ್ನ ಸಮೀಪಿಸಲು ಸಾಧ್ಯವಿಲ್ಲ. ಅನೇಕ ಬಾರಿ ನಮಗೂ ಸಹ ಇಂಥ ಅನುಭವಗಳಾಗಿರುತ್ತೆ. ಪ್ರಾರ್ಥನಾ ಕೂಟಗಳಿಗೆ ಹೋದಾಗ, ಪ್ರಾರ್ಥನೆಯಲ್ಲಿ ದೇವರ ಬಳಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದಾಗ ತಡೆಗಳು, ನಾನಾ ವಿಧವಾದ ಸಮಸ್ಯೆಗಳು, ಸದುತ್ತರ ಸಿಗದೆ ಅವರು ನಿರಾಶರಾಗಿ ಹಿಂದಿರುಗಿ ಹೋಗಲಿಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಅವರು ಪರಿಸ್ಥಿತಿಯನ್ನು ನೋಡಿ, ಹೋಗ್ಲಿ ಬಿಡು, ಇವತ್ತು ಯೇಸುನ ಮೀಟ್ ಮಾಡೋಕ್ಕಾಗಲ್ಲ, ಜನ ಜಾಸ್ತಿ ಇದ್ದಾರೆ, ಸರಿ ಹೋಗಪ್ಪ, ನಿನ್ನ ಕತೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ ಅಂತ ನಾವೇನೋ ಪ್ರಯತ್ನ ಪಟ್ವಿ ಅಂತ ತೆಗೆದುಕೊಂಡು ಹೋಗಿ ವಾಪಸ್ ಕಳಿಸ್ಲಿಲ್ಲ. ಬದಲಿಗೆ ಅವರು ದೃಢ ಚಿತ್ತದಿಂದ ಮುನ್ನಡೆದರು. ಅವರ ವಿಶ್ವಾಸ ದೃಢತೆಯಿಂದ ತುಂಬಿತ್ತು. ಹೇಗಾದರೂ ಸರಿ ಈ ರೋಗಿಯನ್ನ ಯೇಸುವಿನ ಸಮೀಪಕ್ಕೆ ಕೊಂಡೊಯ್ಯಬೇಕು ಅಷ್ಟೇ. ಇವತ್ತು ನಮ್ಮ ಮನಸ್ಸು ಹೇಗಿದೆ? ದೇವರು ನಮಗೆ ಎಷ್ಟೋ ತಲಾಂತುಗಳನ್ನು ಕೊಟ್ಟಿದ್ದಾರೆ. ನಾವು ದೇವರಿಂದ ಎಷ್ಟೋ ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದೇವೆ. ನಮ್ಮ ನೆರೆ ಹೊರೆಯವರಲ್ಲಿ ಕಷ್ಟದಲ್ಲಿ, ರೋಗದಲ್ಲಿ ನರಳಾಡುತ್ತಿದ್ದರು ನಾವು ಅವರ ಕಡೆ ತಿರುಗಿಯೂ ನೋಡದೇ ಇದ್ದೇವಾ? ಅಥವಾ ನಾವು ಪಡೆದುಕೊಂಡ ಸೌಖ್ಯ, ಬಿಡುಗಡೆ, ನನ್ನ ಯೇಸು ನನ್ನ ರಕ್ಷಕ, ಸೌಖ್ಯದಾಯಕ ಎಂಬ ಸಂದೇಶ ಅವರಿಗೆ ತಲುಪಲಿ, ಅವರೂ ಸಹ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ ಎಂದು ನಾವು ಏನಾದರೂ ಪ್ರಯತ್ನ ಮಾಡುತ್ತೇವಾ? ಯಾರೊಬ್ಬರೂ ನಾಶವಾಗದೆ ಎಲ್ಲರೂ ಯೇಸುವನ್ನು ಕಂಡುಕೊಂಡು ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಚಿತ್ತ. ಈ ಹೊಸ ವರ್ಷದಲ್ಲಿ ನಾವು ತೀರ್ಮಾನ ಮಾಡೋಣ, ಯೇಸುವಿಗಾಗಿ, ದೇವರ ರಾಜ್ಯಕ್ಕಾಗಿ, ಅಳಿದು ಹೋಗುತ್ತಿರುವ ಆತ್ಮಗಳ ರಕ್ಷಣೆಗಾಗಿ ಏನಾದರೂ ನಾನು ಮಾಡುತ್ತೇನೆ. ನಾನು ಏನಾದರೂ ಮಾಡಬೇಕು. ಹೇಗೆ ಮಾಡಬೇಕು, ಏನು ಮಾಡಬೇಕು ನಿಮಗೆ ಗೊತ್ತಿಲ್ಲದಿದ್ದರೂ, ಯೇಸುವೆ ನಾನು ಏನಾದರೂ ಮಾಡಬೇಕು. ದೇವರು ಬೇಕಾದ ತಲಾಂತುಗಳನ್ನು ಕೊಡುತ್ತಾರೆ, ದಾರಿಯನ್ನು ಸರಾಗ ಮಾಡುತ್ತಾರೆ. ಆ 4 ನಿರಾಶರಾಗಲಿಲ್ಲ.
ಅಥವಾ ತಮ್ಮ ಪ್ರಯತ್ನವನ್ನು ಬಿಟ್ಟು ಕೊಡಲಿಲ್ಲ. ಹೋಪ್ಸ್, ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಇದಲ್ಲದಿದ್ದರೆ ಮತ್ತೊಂದು ದಾರಿ ಎಂದು ಅವರು ಯೋಚನೆ ಮಾಡಿ ಮನೆಯ ಮೇಲೆ ಹತ್ತಿ ಮೇಲ್ಛಾವಣಿಯನ್ನ ತೆಗೆದು, ಆ ಮನೆ ಓನರ್ ಹೇಳಿರ್ಬೋದು, ಅಯ್ಯಯ್ಯೋ ನನ್ನ ಮನೆನೇ ಸೀಲಿಂಗ್ ಹೋಯ್ತಲ್ಲಪ್ಪ ಅಂತ. ಭಯಪಡಬೇಡ, ಖರ್ಚು ವೆಚ್ಚ ನಾವು ನಿಭಾಯಿಸ್ತೀವಿ ಅಂತ. ಹೌದಲ್ವಾ? ಖರ್ಚು ವೆಚ್ಚ ನಾವು ನಿಭಾಯಿಸ್ತೀವಿ ಅಂತ. ಇವತ್ತು ದೇವರು ನಮಗೆ ಎಷ್ಟೋ ಹಣಕಾಸಿನ ಸೌಕರ್ಯಗಳನ್ನು ಕೊಟ್ಟಿರುವಾಗ ದೇವರ ರಾಜ್ಯಕ್ಕಾಗಿ ನಾವು ಯಾವ ರೀತಿ ಖರ್ಚು ವೆಚ್ಚ ಮಾಡ್ತಾ ಇದ್ದೀವಿ? ಲೋಕಕ್ಕೆ ನಾವು ಸಿರಿವಂತರಾಗಿ ದೇವರ ದೃಷ್ಟಿಯಲ್ಲಿ ಕಡು ಬಡವರಾಗಿ ಕಂಡು ಬರ್ತಾ ಇರಬಹುದು. ಅವ್ರು ಹೇಳಿರ್ಬೋದು ಮನೆಯ ಮಾಲೀಕನಿಗೆ, ಈ ಸೀಲಿಂಗ್ ಅನ್ನ ಮತ್ತೆ ನಾವು ರಿಪೇರಿ ಮಾಡ್ಕೊಡ್ತೀವಿ, ಸಮಾಧಾನ ಸಮಾಧಾನ ಎಂದು. ಆ ಖರ್ಚು ವೆಚ್ಚವನ್ನು ಅವರೇ ಕೊಂಡಿದ್ದಾರೆ. ಅವರನ್ನ ಯೇಸುವಿನ ಸಮೀಪಕ್ಕೆ ಇಳಿಬಿಟ್ಟರು. ಯೇಸು ಮೇಲೆತ್ತಿ ಕಣ್ಣೆತ್ತಿ ನೋಡುತ್ತಾರೆ, ಆ ನಾಲ್ವರನ್ನ ನೋಡುತ್ತಾರೆ. ತನ್ನ ಪಕ್ಕದಲ್ಲಿ ಸಾವಿರಾರು ಜನ ಇದ್ದಾರೆ, ಆದರೆ ಅವರಿಗಿಂತ ಹೆಚ್ಚಾಗಿ ಕಣ್ಗಳನ್ನು ಮೇಲಕ್ಕೆತ್ತಿ ನೋಡುತ್ತಾರೆ. ಅವರ ಆ ನಾಲ್ವರ ಅಚಲ ವಿಶ್ವಾಸವನ್ನ ನೋಡಿ ಅವರ ಬೇಡಿಕೆ ಕೋರಿಕೆ ಅವರು ಮಾತನಾಡದಿದ್ದರೂ ಗೊತ್ತಾಯಿತು. ಮಗನೇ, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದು ಆ ರೋಗಿಯನ್ನ ಗುಣಪಡಿಸಿದ್ದನ್ನ ಈ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆ ನಾಲ್ವರು ತಮಗಾಗಿ ಮೊರೆ ಇಡಲಿಲ್ಲ, ತಮಗಾಗಿ ಕಷ್ಟಪಡಲಿಲ್ಲ. ನಾವು ಚೆನ್ನಾಗಿದ್ದೇವೆ, ನನಗ್ಯಾಕೆ ಬೇರೆಯವರ ಉಸಾಬರಿ ಎಂದು ಸುಮ್ಮನೆಯೂ ಇರಲಿಲ್ಲ. ಇವತ್ತು ನಾನು ಆರೋಗ್ಯವಾಗಿದ್ದೇನೆ, ನನ್ನಿಂದ ಬೇರೆಯವ್ರಿಗೆ ಏನಾದರೂ ಉಪಯೋಗ ಆಗಲಿ. ಆ ರೋಗಿಗೆ ಅವರು ಯೇಸುವಿನ ಬಳಿ ಕರೆದು ತಂದು ಮಧ್ಯಸ್ಥಿಕೆ ಮಾಡಿದರು. ಆ ಪಾರ್ಶ್ವ ರೋಗಿ ಮನೆಯಲ್ಲಿ ಎಲ್ಲೋ ಬಿದ್ದಿರಬೇಕಾಗಿತ್ತು, ಯೇಸು ಕಫರ್ನೌಮಿನ ಮನೆಯಲ್ಲಿದ್ದರು. ಆದರೆ ಈ ನಾಲ್ವರು ಆ ರೋಗಿಗೂ ಯೇಸುಗೂ ಮಧ್ಯಸ್ಥರಾಗಿ ಆ ರೋಗಿಯನ್ನ ಯೇಸುವಿನ ಬಳಿ ಕರೆದುಕೊಂಡು ಬಂದು ಅವನು ಸಂತೋಷದಿಂದ ಮನೆಗೆ ಹಿಂದಿರುಗಿ ಹೋದನು. ಅಲ್ಲಿದ್ದ ಜನರೆಲ್ಲರೂ ಈ ಅದ್ಭುತವನ್ನು ಕಂಡು ಆಶ್ಚರ್ಯಚಕಿತರಾದರು. ಇವತ್ತು ನಾವು ಸಹ ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ ಏನಾದರೂ ಮಾಡುತ್ತೇನೆ ಎಂದು ತೀರ್ಮಾನ ಕೈಗೊಂಡಾಗ ನೀವು ಸಾಕ್ಷಿಗಳಾಗಿ ನಿಲ್ಲುತ್ತೀರಿ. ಇಹಲೋಕದಲ್ಲಿ ಬಚ್ಚಿಡಬೇಡ, ಕೂಡಿಡಬೇಡ, ಅದು ಅಳಿದು ಹೋಗುತ್ತದೆ. ಪರಲೋಕದಲ್ಲಿ ನಿನ್ನ ಸಂಪತ್ತು ಇರಲಿ. ಹೇಗೆ ಪರಲೋಕ ಒಂದು ಬ್ಯಾಂಕ್ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ನೋಡಿ, ಈ ಲೋಕದಲ್ಲಿ ಬ್ಯಾಂಕಲ್ಲಿ ನಾವು ದುಡ್ಡಿಟ್ರೆ, ಬ್ಯಾಂಕಲ್ಲಿ ನನ್ನ ಬ್ಯಾಲೆನ್ಸ್ ಇದೆ, ಬ್ಯಾಂಕಲ್ಲಿ ನನ್ನ ಒಡವೆ ಇದೆ, ಯಾವಾಗ ಬೇಕಾದರೂ ಹೋಗಿ ತಗೋಬೋದು, ಯಾವಾಗ ಬೇಕಾದರೂ ನಾನು ಖರ್ಚು ಮಾಡ್ಬೋದು. ಸೊ ಪರಲೋಕದಲ್ಲಿ ನಿನ್ನ ಸಂಪತ್ತು ಇಡಬೇಕು, ಪರಲೋಕದಲ್ಲಿ ನಿನ್ನ ನಿಧಿ ಶೇಖರಿಸಿಡಬೇಕು. ಹೇಗೆ? ಇಹಲೋಕದಲ್ಲಿ ಯೇಸು ನಾಮದ ನಿಮಿತ್ತ, ಯೇಸುವಿನ ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ ನೀನು ಏನೆಲ್ಲ ಬಿತ್ತನೆ ಮಾಡುತ್ತೀಯೋ ಅದೆಲ್ಲ ಫಿಕ್ಸ್ಡ್ ಡೆಪಾಸಿಟ್ ಆಗಿ ಪರಲೋಕದ ಬ್ಯಾಂಕಲ್ಲಿ ನಿನ್ನ ನಿಧಿ ಸಂಗ್ರಹಣೆಯಾಗಿರುತ್ತದೆ. ಪ್ರೇಸ್ ದ ಲಾರ್ಡ್. ಆದ ಕಾರಣ ದೇವರು ಕೊಟ್ಟ ತಲಾಂತುಗಳನ್ನು ದೇವರ ರಾಜ್ಯಕ್ಕಾಗಿ ಉಪಯೋಗಿಸೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇಹಲೋಕದಲ್ಲಿ ನೀವು ಕೂಡಿಡಬೇಡಿ. ಇಲ್ಲಿ ಕಳ್ಳರು ಕನ್ನ ಹಾಕುವರು, ಅವು ನುಸಿ ಹಿಡಿದು ತುಕ್ಕು ಹಿಡಿದು ನಾಶವಾಗಿ ಹೋಗುವುದು. ನಿಮ್ಮ ನಿಧಿ, ನಿಮ್ಮ ಸಂಪತ್ತು ಪರಲೋಕದಲ್ಲಿ ಶೇಖರಣೆ ಮಾಡಿಡಿ ಅಂತ. ಇಹಲೋಕದಲ್ಲಿ ನಾವು ಒಬ್ಬ ಸೇವಕರಿಗೆ, ಯೇಸುನಾಮದಲ್ಲಿ ಒಬ್ಬ ಚಿಕ್ಕವನಿಗೆ ಒಂದು ಲೋಟ ನೀರು ಕೊಟ್ಟರೂ ಸಹ ಅದು ಪರಲೋಕದಲ್ಲಿ ದೊಡ್ಡ ಸೇವೆಯಾಗಿ ಎಣಿಕೆ ಮಾಡಲ್ಪಡುತ್ತದೆ. ಅದಕ್ಕೆ ತಕ್ಕ ಪ್ರತಿಫಲ ನಮಗೆ ದೊರಕುತ್ತದೆ. ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ ನಾವು ಏನೆಲ್ಲ ಬಿತ್ತನೆ ಮಾಡುತ್ತೇವೋ ಅದು ಪರಲೋಕದಲ್ಲಿ ಸಮೃದ್ಧಿಯಾಗಿ ಶೇಖರಣೆಯಾಗಿರುತ್ತದೆ. ಆ ನಾಲ್ವರು ವಿಶ್ವಾಸಿಗಳ ಜೀವನ ನಮಗೆ ಮಾದರಿಯಾಗಿರಲಿ. ಆ ಮಧ್ಯಸ್ಥಿಕೆಯ ಪ್ರಾರ್ಥನೆ ದೇವರಿಗೂ ಅಳಿದು ಹೋಗುತ್ತಿರುವ ಜನರ ಮಧ್ಯದಲ್ಲಿದ್ದು ಅವರಿಗಾಗಿ ಪ್ರಾರ್ಥಿಸಲು, ನಾಶನದಲ್ಲಿರುವ ಆತ್ಮಗಳನ್ನು ದೇವರ ಸಮೀಪಕ್ಕೆ ತರಲು ನಮಗೆ ಬೇಕಾದ ಶಕ್ತಿಯನ್ನು, ಬಲವನ್ನು, ಪವಿತ್ರಾತ್ಮರ ಅಭಿಷೇಕವನ್ನು ಅನುಗ್ರಹಿಸಿ ಮಧ್ಯಸ್ಥಿಕೆಯ ಪ್ರಾರ್ಥನಾ ಚೈತನ್ಯ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಬೇರೆಯವರಿಗೆ ಶೇರ್ ಮಾಡಿ. ನಿಮ್ಮ ಸಂಪತ್ತು ಸ್ವರ್ಗದಲ್ಲಿ ಕೂಡಿಡಿ, ತಕ್ಕ ಸಂಭಾವನೆ ನಮಗೆ ದೊರಕುವುದು. ಥ್ಯಾಂಕ್ ಯು.